ಹೆಗಡೆಯವರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ರಿ, ಧರ್ಮಸ್ಥಳದ ಮಂಜುನಾಥನನ್ನು ಟಾರ್ಗೆಟ್ ಮಾಡಿದ್ರಿ, ಅಣ್ಣಪ್ಪನನ್ನು ಟಾರ್ಗೆಟ್ ಮಾಡಿದ್ರಿ. ಅಣ್ಣಪ್ಪನಿಗೆ ಧರ್ಮಸ್ಥಳದ ಮಂಜುನಾಥಗೆ ಕೈ ಮುಗಿಯೋದು ವೇಸ್ಟು, ಆ ಬುಲ್ಡೋಜರ್ ಹಾಕ್ರಲ್ಲ ಅದನ್ನು ನೆಲಸಮ ಮಾಡ್ರಲ್ಲ ಅಂತಂದ್ರೆ ಇದೇ ತಿಮರೌಡಿ. ಸನಾತನ ಧರ್ಮದ ಧರ್ಮಸ್ಥಳಕ್ಕೆ ನಂಬಿಕೆಯಿಂದ ನಡೆದುಕೊಳ್ಳುವಂಥ ಲಕ್ಷೋಪಲಕ್ಷ ಜನ ಅದನ್ನು ನಂಬಿದ್ರಲ್ಲ, ಈಗ ಏನು ಹೇಳ್ತೀರಿ? ಒಂದು ಕೋಮಿನ ಮುನಾಫನನ್ನು ಇಟ್ಟುಕೊಂಡು ಇದೇ ತಿಮರೋಡಿಯವರು, ಇದೇ ಮಟ್ಟಣ್ಣನವರು, ಇದೇ AI ಸಮೀರನ ಈ ಗ್ಯಾಂಗು ಅವನನ್ನೂ ಬಳಸ್ಕೊಂಡು ಎಂತೆಂಥ ಕೃತ್ಯವನ್ನು ಮಾಡಿತ್ತು ಅನ್ನೋದು ಇವತ್ತು SIT ತನಿಖೆಯಿಂದ ಹೊರಗೆ ಬರ್ತಿರೋದನ್ನು ನೋಡಿದ್ರೆ ಇವರನ್ನು ನಿಜವಾಗಿಯೂ ಮನುಷ್ಯರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಧರ್ಮಸ್ಥಳದ ಶ್ರದ್ಧಾ ಕೇಂದ್ರದ ಇಡೀಯದಾದಂಥ ಒಂದು ನಂಬಿಕೆಯ ನೆಲೆಯನ್ನೇ ವಿಚಲಿತಗೊಳಿಸಿದರೆ ಹಿಂದೂ ಧರ್ಮದ ಒಂದು ಬುಡವನ್ನೇ ಅಲ್ಲಾಡಿಸಿದ ಹಾಗೆ ಆಗತ್ತೆ. ಸಮೀರ್ಗೆ ಏನು ಕೆಲಸ ಇಲ್ಲಿ? ಮುನಾಫನಿಗೇನು ಕೆಲಸ? ಇವರು ಮಾಡಿದ ಅಪರಾಧಕ್ಕೀಗ SIT ತನಿಖೆಯಲ್ಲಿ ಒಂದೊಂದೇ ಹೊರಗೆ ಬರ್ತಾ ಇದೆ. ಅಂದರೆ ಎಂಥ ಖತರ್ನಾಕ್ ಜನಗಳನ್ನು ತಂದು ಅವರಿಗೆ ಸ್ಕ್ರಿಪ್ಟ್ ಕೊಟ್ಟು, ಅವರಿಗೆ ಹಣವನ್ನು ಕೊಟ್ಟು, ಅವರಿಗೆ ಫಂಡನ್ನು ಕೊಟ್ಟು, ಅವರನ್ನು ಧರ್ಮಸ್ಥಳದ ವಿರುದ್ಧ ಹೇಗೆ ಎತ್ತಿ ಕಟ್ಟುವ ಕೆಲಸವನ್ನು ಈ ನಕಲಿ ಗ್ಯಾಂಗು ಹೇಗೆ ಮಾಡ್ತಾ ಇದೆ ಅನ್ನೋದನ್ನು ಒಂದೊಂದಾಗಿ SIT ಹೊರಗಡೆ ತರ್ತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ಟಾರ್ಗೆಟ್ ಧರ್ಮಸ್ಥಳ ಎಂತೆಂಥ ತಿರುವುಗಳನ್ನು ಪಡ್ಕೊಳ್ತಾ ಇದೆ ಅಂತಂದರೆ, ಒಂದು ಶ್ರದ್ಧಾ ಕೇಂದ್ರವನ್ನು ವ್ಯವಸ್ಥಿತವಾಗಿ ಅದನ್ನು ಮುಗಿಸುವ ಮತ್ತು ಅದರ ನೆಲೆಯನ್ನೇ ಅಪಭ್ರಂಶಗೊಳಿಸುವ ಒಂದು ಹಂತಕ್ಕೆ ಒಂದು ತಂಡ ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ SITಯ ತನಿಖೆಯ ಪ್ರತಿ ಹೆಜ್ಜೆಗಳಲ್ಲೂ ಒಂದು ರೀತಿಯಲ್ಲಿ ರಣಭೀಕರವಾದಂಥ ಸತ್ಯಗಳು ಹೊರಗೆ ಬರ್ತಾ ಇದೆ. ಅಸಹ್ಯ ಆಗ್ತಾ ಇದೆ. ಒಂದು ಶ್ರದ್ಧಾ ಕೇಂದ್ರದ ಮೇಲೆ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ, ಹಣ ಮಾಡುವುದಕ್ಕಾಗಿ, ಯಾವುದೋ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಕೆಡಿಸುವುದಕ್ಕಾಗಿ, ಸನಾತನ ಧರ್ಮದ ಮೇಲೆ ದಾಳಿ ಮಾಡುವುದಕ್ಕಾಗಿ, ಸೌಜನ್ಯನಂಥ ಒಂದು ಹೆಣ್ಣುಮಗಳ ಮೇಲೆ ಆದಂಥ ಬರ್ಬರವಾದಂಥ, ಭೀಭತ್ಸವಾದಂಥ, ಅಮಾನುಷವಾದಂಥ ಅತ್ಯಾಚಾರ ಮತ್ತು ಕೊಲೆಯನ್ನು ಅಸ್ತ್ರವಾಗಿ ಈ ನಕಲಿ ಗ್ಯಾಂಗು ಈ ರೀತಿಯಲ್ಲೂ ಬಳಸ್ಕೊಳ್ತದೆ ಅಂತ ಆದರೆ ಈ ಸಮಾಜ ಈ ಗ್ಯಾಂಗಿನ ಬಗ್ಗೆ ಯಾವ ನಿಲುವನ್ನು ತಳೆತಿದೆ? ಯಾವ ನಿಲುವನ್ನು ತಳೆಯಬೇಕು? ಧರ್ಮಸ್ಥಳದ ಪರವಾಗಿ ಮಾತಾಡಿದವರಿಗೆಲ್ಲ ಆ ಮಗ, ಈ ಮಗ, ಅದು ಇದು, ನಿಮ್ಮನೆಯಲ್ಲಿ ತಾಯಿ ಇಲ್ವೇ, ನಿಮಗೆ ಮಕ್ಕಳಿಲ್ವೇ, ನಿಮಗೆ ಸಹೋದರಿಯರಿಲ್ವೇ, ಅವರ ಮೇಲೆ ಆದ ಅತ್ಯಾಚಾರ ಆದರೆ ನಿಮಗೆ ಗೊತ್ತಾಗ್ತಿತ್ತು, ಈ ರೀತಿಯ ಒಂದು ಅಸ್ತ್ರಗಳನ್ನು ನಮ್ಮ ಮೇಲೆಲ್ಲ ಬಿಟ್ರಲ್ಲ, ಈಗ ಏನು ಹೇಳ್ತೀರಿ? ಈ ಬುರುಡೆ ಗ್ಯಾಂಗಿನ ಒಂದೊಂದೇ ಸತ್ಯ, ಒಂದೊಂದೇ ಕ್ರೌರ್ಯದ ಬೀಜಗಳು, ಇವರು ಮಾಡಿದ ಹಲ್ಕಟ್ಗಿರಿಯ ಒಂದೊಂದೇ ಇತಿಹಾಸಗಳು, ಇವರ ಷಡ್ಯಂತ್ರದ ಒಂದೊಂದೇ ಪುಟಗಳು ಇವತ್ತು ತೆರೆದುಕೊಳ್ತಾ ಇದೆ. ಅದರ ಎಲ್ಲ ವಿವರಗಳನ್ನು ಇಂಚಿಂಚಾಗಿ, ಎಳೆಯಾಗಿ, ಯಾಕೆಂತಂದರೆ ಹೆಗಡೆಯವರ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ರಿ, ಧರ್ಮಸ್ಥಳದ ಮಂಜುನಾಥನನ್ನು ಟಾರ್ಗೆಟ್ ಮಾಡಿದ್ರಿ, ಅಣ್ಣಪ್ಪನನ್ನು ಟಾರ್ಗೆಟ್ ಮಾಡಿದ್ರಿ. ಅಣ್ಣಪ್ಪನಿಗೆ ಧರ್ಮಸ್ಥಳದ ಮಂಜುನಾಥಗೆ ಕೈ ಮುಗಿಯೋದು ವೇಸ್ಟು, ಆ ಬುಲ್ಡೋಜರ್ ಹಾಕ್ರಲ್ಲ ಅದನ್ನು ನೆಲಸಮ ಮಾಡ್ರಲ್ಲ ಅಂತಂದರೆ ಇದೇ ತಿಮರೌಡಿ. ಉದ್ದೇಶಪೂರ್ವಕವಾಗಿ ಈ ಶಬ್ದವನ್ನು ಬಳಸಬೇಕಾಗತ್ತೆ. ಯಾಕೆಂತಂದರೆ ಕರ್ನಾಟಕದ ಸಮೀರ್ ಅನ್ಯ ಕೋಮಿನ ಹುಡುಗ, ಅವನಿಗೆ ಧರ್ಮಸ್ಥಳದ ಇತಿಹಾಸ ಬಿಡಿ, ಸರಿಯಾಗಿ ಅವನ ಇತಿಹಾಸವನ್ನೇ ಅಥವಾ ಅವನ ಮತದ ಇತಿಹಾಸವನ್ನೇ ತಿಳಿದುಕೊಳ್ಳಬೇಕಾದಂಥ ಒಂದು ವಯಸ್ಸು ಅಲ್ಲ, ಅರಿವು ಅಲ್ಲ. ಅಂಥ ಹುಡುಗ ಬಂದು AI ತಂತ್ರಜ್ಞಾನವನ್ನು ಬಳಸಿ ಇಡೀ ಧರ್ಮಸ್ಥಳದ ಒಂದು ಟಾರ್ಗೆಟ್ ಮಾಡಿ ಅದಕ್ಕೆ ಕಥನವನ್ನು ಕಪೋಲಕಲ್ಪಿತವಾಗಿ ಎಷ್ಟು ಚಂದ ಕಟ್ಟಿದ ಅಂತಂದರೆ ಅದನ್ನು ಇವತ್ತಿಗೂ ನಾವು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಮುಟ್ಟಾಳ ಕೆಲಸವನ್ನು ತಲೆಬುಡ ಇಲ್ಲದೇ ಇದ್ದಂಥ, ತರ್ಕ ಇಲ್ಲದೇ ಇದ್ದಂಥ, ಸಾಕ್ಷ್ಯಗಳಿಲ್ಲದೇ ಇದ್ದಂಥ ಕಪೋಲಕಲ್ಪಿತ ಕಥೆಗಳನ್ನು
ಈ ಬೇತಾಳದ ಕಥೆಯ ರೀತಿಯಲ್ಲಿ ನಿರೂಪಿಸಿದ ಈ AI ಸಮೀರನ ಮುಟ್ಟಾಳತನವನ್ನು ಕೂಡ ಹಿಂದೂ ಧರ್ಮದ ಸನಾತನ ಧರ್ಮದ ಧರ್ಮಸ್ಥಳಕ್ಕೆ ನಂಬಿಕೆಯಿಂದ ನಡೆದುಕೊಳ್ಳುವಂಥ ಲಕ್ಷೋಪಲಕ್ಷ ಜನ ಅದನ್ನು ನಂಬಿದ್ರಲ್ಲ. ಈಗ ಏನು ಹೇಳ್ತೀರಿ? ಒಂದು ಸಮೀರ, ಇನ್ನೊಬ್ಬ ಸಾಗರ ಮೂಲದವನು ಟಿಂಬರ್ ಮರ್ಚೆಂಟ್ ಆಗಿ ವ್ಯವಹಾರಕ್ಕೆ ಕೇರಳಕ್ಕೆ ಹೋದವನು. ಇದು ನಿಮಗೆ ಗೊತ್ತಿದೆ. 2024 ಜುಲೈ 16 ಅಂಕೋಲದ ಶಿರೂರಿನಲ್ಲಿ ಭೂಕುಸಿತ ಆಯಿತು. ಲಾರಿ ಮಣ್ಣಿನಡಿಯಲ್ಲಿ ಹೂತ್ಕೊಳ್ತು. ಅರ್ಜುನ್ ಅನ್ನುವಂಥ ಲಾರಿ ಡ್ರೈವರ್ನ ದುರ್ಮರಣ ಆಯಿತು. ಆ ಲಾರಿಯ ಓನರ್ ಯಾರು ಅಂದರೆ ಅವನೇ ಮುನಾಫ್. ಮೂಲತಃ ಕರ್ನಾಟಕದವನು, ಶಿವಮೊಗ್ಗ ಜಿಲ್ಲೆಯ ಸಾಗರ ಮೂಲದವನು, ಟಿಂಬರ್ ಮರ್ಚೆಂಟ್ ಆಗಿ ಕೇರಳಕ್ಕೆ ಹೋದವನು. ಈ ಲಾರಿಯ ಪ್ರಕರಣವನ್ನು ಇಟ್ಟುಕೊಂಡು ಅರ್ಜುನನ ಮೇಲಿನಿದ್ದಂಥ ಭಾವನಾತ್ಮಕವಾದಂಥ ಸಾಮಾಜಿಕರ ಒಂದು ಭಾವನೆಯನ್ನು ಇಟ್ಟುಕೊಂಡು ಯೂಟ್ಯೂಬ್ ಮಾಡಿ ಆ ಮೂಲಕ ವ್ಯೂವರ್ಸನ್ನು ಪಡ್ಕೊಂಡು ಅರ್ಜುನನ ಹೆಸರಿನಲ್ಲಿ ಹಣ ಎತ್ತಿ ಅರ್ಜುನನ ಕುಟುಂಬಕ್ಕೂ ಕೊಡದೇನೆ ಕರ್ನಾಟಕ ಮತ್ತು ಕೇರಳದ ಮಧ್ಯೆ ವಿವಾದಾತ್ಮಕವಾದಂಥ ಅಂಶಗಳನ್ನೇ ಇಟ್ಟುಕೊಂಡು ವಿಡಿಯೋ ಮಾಡುವಂಥ ಈ ಖತರ್ನಾಕ್ ಒಂದು ಕೋಮಿನ ಮುನಾಫನನ್ನು ಇಟ್ಟುಕೊಂಡು ಇದೇ ತಿಮರೋಡಿಯವರು, ಇದೇ ಮಟ್ಟಣ್ಣನವರು, ಇದೇ AI ಸಮೀರನ ಈ ಗ್ಯಾಂಗು ಅವನನ್ನೂ ಬಳಸ್ಕೊಂಡು ಎಂತೆಂಥ ಕೃತ್ಯವನ್ನು ಮಾಡಿತ್ತು ಅನ್ನೋದು ಇವತ್ತು SIT ತನಿಖೆಯಿಂದ ಹೊರಗೆ ಬರ್ತಿರೋದನ್ನು ನೋಡಿದ್ರೆ ಇವರನ್ನು ನಿಜವಾಗಿಯೂ ಮನುಷ್ಯರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಹೆಸರಿನಲ್ಲಿ ಇವರು ಮಾಡಿದಂಥ ಸ್ವಕಾರ್ಯ, ಇವರು ಎತ್ತಿದ ಹಣ, ಇವರು ಸಮಾಜಕ್ಕೆ ಕೊಟ್ಟಂಥ ಒಂದು ದುರ್ಭಿಕ್ಷ ಯೋಗ, ಧರ್ಮಸ್ಥಳವನ್ನು ಹೇಗಾದರೂ ಮಾಡಿ ಬರ್ಬಾದ್ ಮಾಡಬೇಕು, ಈ ಸನಾತನ ಧರ್ಮದ ಎಲ್ಲ ಶ್ರದ್ಧಾ ನೆಲೆಗಳನ್ನು ಈ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರದ ಈ ಒಂದು ಜಾರ್ಜ್ ಸೊರೋಸ್ನಂಥ ಅಥವಾ ಜಿಹಾದಿಗಳು ಅಥವಾ ಇಲ್ಲಿಯ ದೇಶದ್ರೋಹಿಗಳು, ಎಡಪಂಥೀಯರು, ಅರ್ಬನ್ ನಕ್ಸಲರ್ಗಳು, ಬುದ್ಧಿಜೀವಿಗಳು ಇವರೆಲ್ಲರನ್ನ ಒಗ್ಗೂಡಿಸಿಕೊಂಡು ಧರ್ಮಸ್ಥಳವನ್ನು ಹೇಗಾದರೂ ಮಾಡಿ ನೆಲೆ ತಪ್ಪಿಸಬೇಕು. ಧರ್ಮಸ್ಥಳದ ಶ್ರದ್ಧಾ ಕೇಂದ್ರದ ಇಡೀಯದಾದಂಥ ಒಂದು ನಂಬಿಕೆಯ ನೆಲೆಯನ್ನೇ ವಿಚಲಿತಗೊಳಿಸಿದರೆ ಹಿಂದೂ ಧರ್ಮದ ಒಂದು ಬುಡವನ್ನೇ ಅಲ್ಲಾಡಿಸಿದ ಹಾಗೆ ಆಗತ್ತೆ ಮತ್ತು ಹಿಂದೂ ಧರ್ಮಕ್ಕೆ ಒಂದು ಮರ್ಮಾಘಾತವನ್ನು ಕೊಟ್ಟಾಗತ್ತೆ. ಸನಾತನ ಧರ್ಮವನ್ನು ಸಂಪೂರ್ಣವಾಗಿ ಸಮಾಜದಿಂದ ಅದನ್ನು ಒಂದು ವಾಶೌಟ್ ಮಾಡುವಂಥ ಕೆಲಸಕ್ಕೆ ಈ ದರಿದ್ರ ಗ್ಯಾಂಗ್ ಹೊರಟಿತ್ತು. ಅದಕ್ಕೆ ಕರ್ನಾಟಕದ ಸಮೀರ್ ಅನ್ನುವಂಥ ಒಬ್ಬ ಮುಸ್ಲಿಂ ಹುಡುಗ, ಇನ್ನೊಂದು ಕೇರಳದ ಮುನಾಫ್. ಕೇರಳದ ಮುನಾಫನ ಬಗ್ಗೆ ಕೇರಳದಲ್ಲೇ ಗಲಭೆ ಎಬ್ಬಿಸಲಿಕ್ಕೆ ಕುಮ್ಮಕ್ಕು ಕೊಟ್ಟದ್ದು, ಆಮೇಲೆ ಬೇರೆ ಬೇರೆ ರೀತಿಯ ಪ್ರಕರಣದಲ್ಲಿ ಅದು ದಾಖಲಾಗಿದೆ. ಅರ್ಜುನನ ಹೆಸರಿನಲ್ಲಿ ಹಣವನ್ನು ಎತ್ತಿ ಅದನ್ನು ಕುಟುಂಬಕ್ಕೆ ಕೊಡಲಿಲ್ಲ ಅನ್ನುವ ಕಾರಣಕ್ಕಾಗಿ ಅರ್ಜುನನ ಸೋದರಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯೂಟ್ಯೂಬನ್ನಲ್ಲಿ ಸುಳ್ಳುಗಳನ್ನೇ ಸರಮಾಲೆಯಾಗಿ ಹಬ್ಬಿಸುವಂಥ ಕೆಲಸವನ್ನು ಇವನು ಮಾಡಿದ್ದ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷ್ಯಗಳಿದೆ. ಅದಕ್ಕಿಂತ ಮುಖ್ಯವಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ ಎರಡು ವ್ಯಕ್ತಿಗಳು ಯಾವ ಮತ ಮೂಲದಿಂದ ಬಂದಿದ್ದಾರೆ, ಅವರ ಇದರ ಆಚರಣೆಯಿಂದ ಬಂದಿದ್ದಾರೆ, ಇವರ ಶ್ರದ್ಧಾ ಕೇಂದ್ರಗಳು ಅಥವಾ ಇವರ ಒಂದು ಮಸೀದಿಗಳಲ್ಲೋ ಅಥವಾ ಇವರ ಮುಲ್ಲಾಗಳೇ ಮಾಡಿದಂಥ ಅತ್ಯಾಚಾರವನ್ನು ಯಾಕೆ ಇವರ ಕಣ್ಣಿಗೆ ಬೀಳುವುದಿಲ್ಲ? ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಇವರ ದೃಷ್ಟಿ ಯಾಕೆ? ನಮ್ಮ ಶ್ರದ್ಧಾ ಕೇಂದ್ರದ ಒಂದು ಅಪಭ್ರಂಶಗೊಳಿಸುವಂಥ ಅಭಿಯಾನದಲ್ಲಿ ಈ ಅನ್ಯ ಕೋಮಿನ ಎರಡು ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರಲ್ಲ, ಇದಕ್ಕೆ ಯಾವ ರೀತಿಯ ವ್ಯಾಖ್ಯಾನವನ್ನು ಮಾಡಬೇಕು? ಇದೇ ರೀತಿಯಲ್ಲಿ ಸುಬ್ರಾಯನೋ ಹನುಮಂತನೋ ಅನ್ನುವ ಹೆಸರಿನ ಯಾರೋ ಒಬ್ಬ ಯೂಟ್ಯೂಬರ್ ಅವರ ಶ್ರದ್ಧಾ ಕೇಂದ್ರಗಳ ಮೇಲೆ, ಮಕ್ಕಾ ಇರ್ಬೋದು, ಮಸೀದಿ ಅಥವಾ ಬೇರೆ ಬೇರೆ ರೀತಿಯ ಶ್ರದ್ಧಾ ಕೇಂದ್ರಗಳ ಮೇಲೆ, ಅವರ ಮತಪ್ರವರ್ತಕರ ಮೇಲೆ ಅಥವಾ ಅವರ ಆಚರಣೆಯ ಮೇಲೆ ಅಥವಾ ಅವರ ಆರಾಧನೆಯ ಕೆಲವು ವಿಧಿವಿಧಾನಗಳು, ಹಬ್ಬ ಹರಿದಿನಗಳಿದೆಯಲ್ಲ, ಅದರ ಮೇಲೆ ನಾವು ಈ ಹನುಮಂತನೋ ಸುಬ್ರಾಯನೋ ಅನ್ನುವಂಥ ಒಬ್ಬ ಹಿಂದೂ ಹುಡುಗರು ಈ ರೀತಿಯ ವಿಡಿಯೋಗಳನ್ನು ಮಾಡಿಬಿಟ್ಟಿದ್ದಿದ್ರೆ, ಈ ರೀತಿಯ AI ವಿಡಿಯೋಗಳ ಮೂಲಕ ಸುಳ್ಳುಗಳನ್ನು ಪಸರಿಸುತ್ತಿದ್ದರೆ ಏನು ಮಾಡ್ತಿದ್ರಿ?
ನಿಮಗೆ ಎಲ್ಲರಿಗೂ ನೆನಪಿದೆ ಅಂತ ಅಂದ್ಕೊಳ್ತೇನೆ. ಈ ನಾಡಿನ ಪ್ರಖ್ಯಾತ ಪತ್ರಿಕೆಯೊಂದು ಕಥೆಯನ್ನು ಪ್ರಕಟಿಸಿತು. ಅದರಲ್ಲಿ ಪ್ರವಾದಿಯ ಹೆಸರನ್ನು ಒಂದು ಕಥೆಯ ಪಾತ್ರಧಾರಿಯಲ್ಲಿ ಅಡಕವಾಗಿತ್ತು. ಅದಕ್ಕೆ ಒಂದು ಅಪಭ್ರಂಶದ ಶಬ್ದ ಬಳಕೆ ಆಗಿತ್ತು. ಆ ಕಾರಣಕ್ಕಾಗಿ ಏನಾಯಿತು, ಆ ಇಡೀ ಪತ್ರಿಕೆಯ ಗೋಡೌನಿಗೆ ಬೆಂಕಿ ಹಾಕಲಾಯಿತು. ಆ ಕಾಲದಲ್ಲೇ ಕೋಟಿಯ ನಷ್ಟವನ್ನು ಮಾಡಲಾಯಿತು. ಒಂದು ಪ್ರವಾದಿಯ ಬಗ್ಗೆ ಯಾರೋ ಒಬ್ಬ ಅಪಭ್ರಂಶದ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಇಡೀ ಊರು ತುಂಬ ಬೆಂಕಿ ಆಯಿತು. ನಿಮಗೆ ಉದಯಪುರದ ಗಲಭೆ ನೆನಪಿದೆ, ಮೈಸೂರಿನದು. ಹುಬ್ಬಳ್ಳಿಯ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂದರೆ ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳು, ಹಿಂದೂ ಧರ್ಮ, ಸನಾತನ ಧರ್ಮ ಇದು ಏನು ಬಿಟ್ಟಿ ಬಿದ್ದಿದೆಯಾ? ಹಾಗಾದರೆ ಆ ಕೋಮಿನಿಂದ ಬಂದಂಥ ಎಲ್ಲ ಬುದ್ಧಿಜೀವಿಗಳು ತಾವು ಪ್ರಗತಿಪರರು ಮತ್ತು ನಾವು ಪುರೋಗಾಮಿ ಚಿಂತಕರು ಅಂತ ಹೇಳ್ಕೋಬೇಕು ಅಂತಾದರೆ ಅವರ ಮತಪ್ರವಾದಿಗಳ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಅದರ ಬಗ್ಗೆ ಆತ್ಮಕಥನ ಬರೀತಾರೆ. ಅವರು ಬರೆದ ಕಾದಂಬರಿಗಳಿಗೆ ಮುಖಪುಟವನ್ನು ಕುರಾನ್ ರೀತಿಯಲ್ಲೇ ಅವರು ಚಿತ್ರಿಸ್ತಾರೆ ಮತ್ತು ಪ್ರಿಂಟ್ ಮಾಡ್ತಾರೆ. ಆದರೆ ಅವರ ಬಾಯಲ್ಲಿ ಬೈಲಿಕ್ಕೆ ಯಾರು ಬೇಕು ಗೊತ್ತಾ? ಚರ್ಚಿಸಲಿಕ್ಕೆ ಯಾರು ಬೇಕು ಗೊತ್ತಾ? ಅಥವಾ ನಮ್ಮ ಧರ್ಮದ ಕೃಷ್ಣ, ರಾಮ, ಸೀತೆ, ನಮ್ಮ ಪಂಚಮಹಾಪತಿವ್ರತೆಯರು, ನಮ್ಮ ಶ್ರದ್ಧಾ ಕೇಂದ್ರಗಳು, ನಮ್ಮ ಮಹಾಕಾವ್ಯಗಳು, ಇವರೆಲ್ಲರನ್ನ ಅಲ್ಲಿ ವಿಕಾರವಾಗಿ ಚಿತ್ರಿಸುವ ಮೂಲಕ ಅದನ್ನು ಸಂವಾದಕ್ಕೆ, ಚರ್ಚೆಗೆ ಒಡ್ಡುವ ಮೂಲಕ ಒಬ್ಬ ಮತಿಗೇಡಿ ಕಲಾವಿದನಿದ್ದಲ್ಲ, MF ಹುಸೇನ್. ನಮ್ಮ ದೇಶದಲ್ಲಿ ಅವರಿಗೆ ಇನ್ನಿಲ್ಲದ ಪ್ರಾಶಸ್ತ್ಯ ಮತ್ತು ಪ್ರಶಸ್ತಿ ಕೊಡಲಾಯಿತು. ಆದರೆ ಅವರೇನು ಮಾಡಿದರು? ನಮ್ಮ ಶಕ್ತಿ ದೇವತೆಗಳನ್ನು ವ್ಯಭಿಚಾರಿಗಳ ಹಾಗೆ, ಸೂಳೆಯರಾಗೆ ಚಿತ್ರಿಸಿದರು. ಅದನ್ನು ಈ ದೇಶ ಒಪ್ಪಿಕೊಂಡಿತ್ತು, ಹಿಂದೂ ಧರ್ಮ ಒಪ್ಪಿಕೊಂಡಿತ್ತು. ಅಥವಾ ಹಿಂದೂ ಧರ್ಮ ಮೈಮರೆತು ಅದರ ಬಗ್ಗೆ ಪ್ರತಿಭಟನೆ ಮಾಡಿಲ್ಲ, ಅದರ ಬಗ್ಗೆ ಬೆಂಕಿ ಹಚ್ಚಲಿಲ್ಲ. ಬೆಂಕಿ ಹಚ್ಚಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಆದರೆ ಅದೇ ನೀವು ಅನ್ಯದ ಮತದ ಬಗ್ಗೆ, ಅವರ ನಂಬಿಕೆಯ ಬಗ್ಗೆ ನೀವೇನಾದರೂ ಮಾತಾಡ್ತಾ ಹೋಗಿ ಅದು ಯಾವ ರೀತಿಯ ಭುಗಿಲೇಳುತ್ತೆ? ಈ ಇಬ್ಬರ ಬಗ್ಗೆ ಹಿಂದೂ ಧರ್ಮದ, ಸನಾತನ ಧರ್ಮದ ಇಡೀ ಕುಲ ಸಮಾಜ ಯಾವ ರೀತಿಯ ಪ್ರತಿಕ್ರಿಯೆಗಾಗಿ ಕಾದಿದೆ? ಹಾಗಾದರೆ ಸಮೀರ್ಗೆ ಏನು ಕೆಲಸ ಇಲ್ಲಿ? ಮುನಾಫನಿಗೇನು ಕೆಲಸ? ಇವರು ಮಾಡಿದ ಅಪರಾಧಕ್ಕೀಗ SIT ತನಿಖೆಯಲ್ಲಿ ಒಂದೊಂದೇ ಹೊರಗೆ ಬರ್ತಾ ಇದೆ ನೋಡಿ. ನಂಬರ್ 1 ಬುರುಡೆ ಪ್ರಕರಣ. ಇದೇ ಮುನಾಫ್ ಬಂಗಲೆಗುಡ್ಡದಲ್ಲಿ ಪ್ರಥಮವಾಗಿ ವಿಡಿಯೋ ಮಾಡಿದ್ದು, ಕತ್ತಿಯಿಂದ ಅದನ್ನು ಎತ್ತಿದ್ದು, ಅಲ್ಲೊಂದು ಮರಕ್ಕೆ ಒಂದು ಹೆಣ್ಣುಮಗಳ ಸೀರೆಯ ತುಂಡನ್ನು ಕಟ್ಟಿದ್ದು, ಇವೆಲ್ಲದರ ಒರಿಜಿನಲ್ ವಿಡಿಯೋ ಇದೇ ಮುನಾಫನ ಇದರಲ್ಲಿ ಯೂಟ್ಯೂಬಲ್ಲಿ ಪ್ರಕಟ ಆಗಿದೆ. ಹೇಗೆ ಅದು? ಆ ವಿಡಿಯೋದಲ್ಲಿ ಇವನು ಓಡಾಡ್ತಾ ಇರುವಂಥ ದೃಶ್ಯಾವಳಿಗಳು ಇದೆ. ಅದಕ್ಕಾಗಿ ನಿನ್ನೆ SIT ಅವರಿಗೆ ಇದನ್ನು ನೋಟಿಸ್ ಕೊಟ್ಟಿದೆ. ಅವರು ಈವರೆಗೂ ತನಿಖೆಗೆ ಬರಲಿಲ್ಲ. ಪ್ರಾಯಶಃ ಅವರನ್ನು ಅರೆಸ್ಟ್ ಮಾಡಿ ತಂದು ವಿಚಾರಣೆಯನ್ನು ಮಾಡ್ತಾರೆ. ಆದರೆ ತಮಾಷೆ ಗೊತ್ತಾ, ಅಥವಾ ಭಯಾನಕತೆಯ ವಿಚಾರ ಏನು ಗೊತ್ತಾ? ಇದೇ ಮುನಾಫು 4 ರಿಂದ 6 ದಿನ ತಿಮುರೋಡಿಯ ಮನೆಯಲ್ಲೇ ವಾಸ್ತವ್ಯವನ್ನು ಹೂಡಿದ್ದ. ತಿಮುರೋಡಿ ಮತ್ತು ಮಟ್ಟಣ್ಣನವರ ಜಯಂತರೊಟ್ಟಿಗೆ ನಿಕಟವಾದ ಸಂಬಂಧ ಇವನಿಗಿದೆ. ಆ ಫೋಟೋಗಳು, ವಿಡಿಯೋಗಳು ಎಲ್ಲವೂ ಇವತ್ತು ವೈರಲ್ ಆಗ್ತಾ ಇದೆ. ಅಂದರೆ ಎಂಥ ಖತರ್ನಾಕ್ ಜನಗಳನ್ನು ತಂದು ಅವರಿಗೆ ಸ್ಕ್ರಿಪ್ಟ್ ಕೊಟ್ಟು, ಅವರಿಗೆ ಹಣವನ್ನು ಕೊಟ್ಟು, ಅವರಿಗೆ ಫಂಡನ್ನು ಕೊಟ್ಟು, ಅವರನ್ನು ಧರ್ಮಸ್ಥಳದ ವಿರುದ್ಧ ಹೇಗೆ ಎತ್ತಿ ಕಟ್ಟುವ ಕೆಲಸವನ್ನು ಈ ನಕಲಿ ಗ್ಯಾಂಗು ಹೇಗೆ ಮಾಡ್ತಾ ಇದೆ ಅನ್ನೋದನ್ನು ಒಂದೊಂದಾಗಿ SIT ಹೊರಗಡೆ ತರ್ತಾ ಇದೆ. ಇದನ್ನು ವಸಂತ ಗಿಳಿಯಾರು ಹೇಳಿದಾಗ ಯಾರೂ ಒಪ್ಪಲಿಲ್ಲ, ಇದನ್ನು ಕೀರ್ತಿ ಹೇಳಿದಾಗ ಯಾರೂ ಒಪ್ಪಲಿಲ್ಲ, ಅಥವಾ ನಮ್ಮ ಮೇನ್ ಸ್ಟ್ರೀಮಿನ ಮಾಧ್ಯಮ TV ಚಾನಲ್ಗಳು ತಮ್ಮದೇ ಆದ ತನಿಖೆಯ ಮೂಲಕ ಸತ್ಯಗಳನ್ನು ಇಟ್ಟುಕೊಂಡು ಮಾತಾಡಿದಾಗಲೂ ಕೂಡ ಅವರಿಗೂ, ಅವರ ಅಮ್ಮನಿಗೂ, ಅಪ್ಪನಿಗೂ, ಅವರ ಸಹೋದರಿಗೂ, ಅವರ ಹೆಂಡತಿಗೂ ಎಲ್ಲವನ್ನು ಸೇರಿ ಯಾವ್ಯಾವ ಶಬ್ದಗಳನ್ನು ಬಳಸಬೇಕು ಅದನ್ನೆಲ್ಲ ಬಳಸಿದ್ರಿ. ನಮ್ಮಂಥವ್ರು ವಿಡಿಯೋ ಮಾಡಿದಾಗಲೂ ನಮ್ಮನ್ನು ಅದೇ ರೀತಿಯಲ್ಲಿ ಹಂಗಿಸಿದ್ರಿ. ಈಗ ಏನು ಹೇಳ್ತೀರಿ? ಇವರ ಗ್ಯಾಂಗಿನಲ್ಲಿರುವವರು ಹುಟ್ಟದೇ ಇದ್ದವರೇ ಹುಟ್ಟಿದ್ದಾರೆ ಅಂತ ಚಿತ್ರಿಸಿದರು ಅನನ್ಯ ಭಟ್. ಸೌಜನ್ಯ ಪ್ರಕರಣದಲ್ಲಿ ಮಂಪರು ಪರೀಕ್ಷೆಗೆ ಸಂತೋಷ್ ಒಳಗಾಗಬೇಕು ಅಂತಂದರೆ ನೋ. ಪ್ರಥಮದಲ್ಲಿ ಸಂತೋಷನನ್ನು ಬಂಧಿಸಿದಾಗ
ಅವನನ್ನು ಹ್ಯಾಂಗ್ ಮಾಡಬೇಕು, ಮರಣದಂಡನೆ ಕೊಡಬೇಕು ಅಂತ ಇದೇ ತಿಮರೋಡಿ ಅವರು 2013ರಲ್ಲಿ ಮಾತಾಡಿದರು. ಆನಂತರ 23 ಹೊತ್ತಿಗೆ ಬರುವಾಗ ಏನಾಯಿತು? ಅವನು ನಿರಪರಾಧಿ, ಅಮಾಯಕ, ಇವರೇ ಹೇಳಿದ್ದು. ಅವನನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂದರೆ ನೋ. ಈ ಬುರುಡೆ ಗ್ಯಾಂಗಿನ ಪ್ರಕರಣದ ಚಿನ್ನಯ್ಯ ಅವನನ್ನು ವಿತ್ ಬುರುಡೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ಬರ್ತಾನೆ, ಫೋನ್ ಮಾಡ್ತಾನೆ. ನಾನು ಅವನನ್ನು ಆ ಕಾರಣಕ್ಕಾಗಿ ಸಂಪರ್ಕಿಸಿದೆ, ಅವನನ್ನು ಮನೆಗೆ ಕರ್ಕೊಬಂದೆ, ಬುರುಡೆದು ಫೋಟೋ ತೆಗಿಬೇಕು ಅಂದರು, ಅದರಿಂದ ಫೋಟೋ ತೆಗೆದೆ, ಅವನಿಗೆ ಆಶ್ರಯ ಕೊಟ್ಟೆ ಅಂತಾನೆ ಈ ಜಯಂತು. ಅದೇ ಚಿನ್ನಯ್ಯ ಹೇಳ್ತಾನೆ ಜಯಂತೆ ತಂದದ್ದು ಬುರುಡೆ. ಇದೇ ಜಯಂತು ಇದೇ ಚಿನ್ನಯ್ಯನನ್ನು ಕರ್ಕೊಂಡು ಇದು ಅನನ್ಯ ಭಟ್ಟನ ಕೇಸಕ್ಕೆ ದೆಹಲಿಗೆ ಹೋಗ್ತಾನೆ. ಇದೇ ಚಿನ್ನಯ್ಯಗೆ ಸ್ಕ್ರಿಪ್ಟ್ ಕೊಟ್ಟು ಇವರೆಲ್ಲರೂ ರೆಡಿ ಮಾಡ್ತಾರೆ. ಬಂಗ್ಲೆಗುಡ್ಡದಲ್ಲಿ ಮುನಾಫನಂತ ಒಬ್ಬ ಖತರ್ನಾಕ್ ಯೂಟ್ಯೂಬರನ್ನು ಕರ್ಕೊಬಂದು ಅಲ್ಲಿ ವಿಡಿಯೋವನ್ನು ಮಾಡಿಸ್ತಾರೆ, ಅದನ್ನು ಬಿಡ್ತಾರೆ. ಈಗ ಜಯಂತನ ವಿಚಾರಣೆ ನಡೀತಾ ಇದೆ. ಇದೇ ಜಯಂತ ಮಟ್ಟಣ್ಣ ಏನು ಹೇಳಿದ್ರು? ನಮ್ಮ ಹತ್ರ ಮೂಟೆ ಸಾಕ್ಷಿಗಳಿದೆ, ನಾವು ನ್ಯಾಯಾಧೀಶರ ಡೋರನ್ನು ತಟ್ಟಿದೆವು, ನಾವು ಪೊಲೀಸ್ ಆಫೀಸರ್ಗಳ ಇಲಾಖೆಯ ಡೋರನ್ನು ತಟ್ಟಿದೆವು, ನಮ್ಮನ್ನು ಯಾರೂ ಕೇಳಲಿಲ್ಲ. 2-3 ವರ್ಷದಿಂದ ನಾವು ತಿರುಗಾಡಿ ನಮ್ಮ ಚಪ್ಪಲಿಯೇ ಸೌದೋಗಿದೆ, ನಮ್ಮ ಯಾವುದೇ ಒಂದು ಸಾಕ್ಷಿಗಳನ್ನು ಯಾರೂ ಕೇಳ್ತಾ ಇಲ್ಲ. ದಯವಿಟ್ಟು SIT ಅವರೇ ನಮ್ಮನ್ನು ಕರೆಯಿರಿ, ನಾವು ಸಾಕ್ಷಿಗಳನ್ನು ಕೊಡ್ತೇವೆ, ನಮ್ಮ ಹತ್ರ ಸಾಕ್ಷ್ಯ ಇದೆ. ಅಲ್ಲ ಬೇಕೂಫುಗಳ, ನಿಮ್ಮ ಸಾಕ್ಷಿಯನ್ನು ತಗೊಂಡು ಯಾರಾದರೂ ನ್ಯಾಯಾಧೀಶರ ಮನೆಯ ಕದ ತಡ್ತಾರ? ನಿಮಗೇನು ಕಾನೂನು ಗೊತ್ತಿಲ್ವಾ? ಇದೇ ಚಿನ್ನಯ್ಯನನ್ನು ಕರ್ಕೊಬಂದು 164 ಅಲ್ಲಿ ಏನು ಹೇಳಿಕೆ ಕೊಡಿಸಿದ್ರಲ್ಲ, ಅದರ ಮೇಲೆ ಅವನು ಯಾರು, ಎಲ್ಲಿಂದ ಬಂದಿದ್ದಾನೆ, ಬುರುಡೆ ಎಲ್ಲಿದ್ದು, ಆ ಬುರುಡೆಯನ್ನು ತಂದದ್ದಕ್ಕೆ ಕಾನೂನಾತ್ಮಕವಾಗಿ ಅವನನ್ನೇ ಯಾಕೆ ಪ್ರಶ್ನಿಸಲಿಲ್ಲ? ಇದು ಎಲ್ಲವನ್ನ ಮರೆತು SITಯೇ ರಚನೆ ಆಗೋಯ್ತಲ್ರಿ. ಅಂದರೆ ಒಬ್ಬ ಅನಾಮಿಕನ ಮಾತಿಗೆ ಕಾನೂನಾತ್ಮಕವಾಗಿ ನ್ಯಾಯಾಂಗದಲ್ಲಿ ಇಂಥ ಒಂದು ಪ್ರಾಶಸ್ತ್ಯ ಇರುವಾಗ ನಮ್ಮ ಹತ್ರ ಸಾಕ್ಷ್ಯ ಇದೆ ಅಂತ ಹಾದಿ ಬೀದಿಯಲ್ಲಿ ಕಿಸೆಯಲ್ಲಿದೆ, ತಿಜೋರಿಯಲ್ಲಿದೆ, ಬ್ಯಾಂಕಲ್ಲಿದೆ ಅಂತ ಹೇಳ್ಕೊಂಡು ಹೊರಟ್ರಲ್ಲ. ಈಗ SITಯೇ ನಿಮ್ಮನ್ನು ಕರೆದಿದೆ ನೋಟಿಸ್ ಕೊಟ್ಟು. ನಿನ್ನೆ ರಾತ್ರಿಯಿಂದ ಗ್ರಿಲ್ ಆಗ್ತಾ ಇದೆ ಜಯಂತಿಂದು. ಏನು ಹೇಳ್ದ? ಬುರುಡೆ ತಂದಿದ್ದು ಮಟ್ಟಣ್ಣನವರ್. ನೋಡಿ, ಚಿನ್ನಯ್ಯ ಜಯಂತ ಅಂತಾನೆ, ಜಯಂತ ಮಟ್ಟಣ್ಣನವರು ಅಂತಾನೆ. ಈಗಾಗಲೇ ಅದನ್ನು ಲ್ಯಾಬಿಂದ ತಂದದ್ದು ಅಂತ ಪ್ರೂವ್ ಆಗಿದೆ. ಇದಕ್ಕೆ ಬುರುಡೆಗೆ ಮೆತ್ತಿದ ಮಣ್ಣು ಧರ್ಮಸ್ಥಳದ ಯಾವುದೇ ಮಣ್ಣಿಗೂ ಅದು ಹೊಂದುವುದಿಲ್ಲ ಅಂತ FSL ರಿಪೋರ್ಟ್ ಬಂದಿದೆ. ಬಂಗ್ಲೆಗುಡ್ಡದಲ್ಲಿ ಇದರ ಚಿತ್ರೀಕರಣ ನಡೆದಿದೆ. ಈಗ ಮಟ್ಟಣ್ಣನವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೀತಾ ಇದೆ. ಈಗ ಈ ವಿಡಿಯೋವನ್ನು ನೋಡ್ತಾ ಇರುವಾಗಲೂ ಅದರ ವಿಚಾರಣೆ ಮುಂದುವರಿಯಬಹುದು. ಈ ಮಟ್ಟಣ್ಣನವರ್ ಜಯಂತನೇ ತಂದಿರಬೇಕು, ನನಗೆ ಗೊತ್ತಿಲ್ಲ ಅಂತಾರೆ. ಎಂಥ ದರಿದ್ರ ನನ್ನ ಮಕ್ಕಳ್ರಿ ಇವರು. ಅನನ್ಯ ಭಟ್ ಅಂತ ಹೆಸರಿಟ್ಟದ್ದೇ ಈ ಮಟ್ಟಣ್ಣನವರು ಅನ್ನೋದನ್ನು ಸುಜಾತ ಭಟ್ ಹೇಳ್ತಾರೆ. ಅನನ್ಯ ಭಟ್ ಇದ್ದ ಹೆಸರನ್ನೇ ತಪ್ಪಾಗಿ ಇನ್ನೊಂದು ಯೂಟ್ಯೂಬರ್ ಒಟ್ಟಿಗೆ ಮಾತಾಡ್ತಾರೆ ಇದೇ ಮಟ್ಟಣ್ಣ. ಅನನ್ಯ ಭಟ್ ನನಗೆ ಗೊತ್ತೇ ಇಲ್ಲ ಅಂತಾರೆ, ಆದರೆ ಅನನ್ಯ ಭಟ್ ಇವರೊಟ್ಟಿಗೆ ಇರ್ತಾರೆ. ಚಿನ್ನಯ್ಯನನ್ನು ಮೊಕ್ಕ ಪರಿಚಯವೇ ಇಲ್ಲ ಅಂತಾರೆ, ಕೊನೆಗೆ ಇನ್ನೊಂದು ಕಡೆ ಮಾತಾಡ್ತಾರೆ ಚಿನ್ನಯ್ಯನನ್ನು ನಾನೇ ತಂದು ಇಟ್ಕೊಂಡಿದ್ದೆ ಅಂತಾರೆ. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಪ್ರತಿದಿನ ಅಲ್ಲಿ ಹೋಗಿ ಅಗೆಸುವುದು, ಸಂಜೆ ಬಂದು ಇಲ್ಲಿ ವಾಸ್ತವ್ಯ, ಸೀಕ್ರೆಟ್ ರೂಮು, ಅಲ್ಲೇ 5-6 ಮಾನಗೇಡಿ ಯೂಟ್ಯೂಬರ್ಸ್ಗಳ ವಾಸ್ತವ್ಯ, ಅವರಿಗೆಲ್ಲವೂ ಸಿಗುತ್ತೆ. ಇವರು ಮಾಡಿದ ಯಾವುದೇ ಒಂದು ಕೃತ್ಯಕ್ಕೂ ಕೂಡ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳು ಬಿಡಿ, ಈ ಬುರುಡೆ ಪ್ರಕರಣ, ಚಿನ್ನಯ್ಯನ ಪ್ರಕರಣ, ಮುಖವಾಡದ ಕಥೆಯನ್ನು ಕಟ್ಟಿದ್ರಲ್ಲ, ಆ ಕಥೆಗೆ, ಕಥಾನಕಕ್ಕೆ ಒಂದು ಸರಿಯಾದಂಥ ಸ್ಕ್ರೀನ್ ಪ್ಲೇ ಮಾಡಲಿಕ್ಕಾಗಿಲ್ಲ ಇವರಿಗೆ. ಒಬ್ಬೊಬ್ಬರನ್ನು ಬೆಂಡೆತ್ತಿದಾಗ, ಒಬ್ಬೊಬ್ಬರನ್ನು ಡ್ರಿಲ್ ಮಾಡಿದಾಗ ಒಂದೊಂದು ರೀತಿಯ ಉತ್ತರ ಬರ್ತಾ ಇದೆ. ಕೊನೆಗೂ ಅದು ಎಲ್ಲಿಗೆ ಬಂದು ನಿಲ್ತಾ ಇದೆ ಅಂತಂದರೆ, ಇದು 100ಕ್ಕೆ 100 ಅಲ್ಲ, 100ಕ್ಕೆ 1000% ಕ್ರಿಯೇಟೆಡ್.
ಷಡ್ಯಂತ್ರ, ಟಾರ್ಗೆಟ್ ಧರ್ಮಸ್ಥಳ, ಟಾರ್ಗೆಟ್ ಹೆಗಡೆ ಕುಟುಂಬ, ಟಾರ್ಗೆಟ್ ಸನಾತನ ಧರ್ಮ. ಇವರ ಪ್ರತಿ ಒಂದು ದುಡ್ಡಿನ ಮೂಲ ಈಗ ಇಡಿ ಕೆದಕ್ತಾ ಇದೆ. ಇನ್ನು 2 ರಿಂದ 3 ದಿನ ನಮಗೆ ಸಿಕ್ಕಿದ ಮಾಹಿತಿ ಸರಿಯಾದದ್ದಾದರೆ NIA ಎಂಟ್ರಿ ಆಗ್ತಾ ಇದೆ. ಅಮಿತ್ ಶಾ ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಭರವಸೆ ಕೊಟ್ಟಿದ್ದಾರೆ, ಆರ್ಡರೂ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಈ ವಿಡಿಯೋ ಮಾಡುವ ಸ್ವಲ್ಪ ಹೊತ್ತಿನಲ್ಲೇ ಬರ್ತಾ ಇದೆ. ಇವರ ಇಡೀ ನಿಜವಾದ ಬಣ್ಣ ಈಗ ಹೊರಗೆ ಬೀಳ್ತದೆ. ಮುಟ್ಟಾಳರಾದವರು ಈ ಸಾಮಾಜಿಕರು, ಮುಟ್ಟಾಳರಾದವರು ಈ ದರಿದ್ರ AI ಸಮೀರ್ನಂಥವ ತಿಳಿಗೇಡಿಗಳು, ಮತಿಗೇಡಿಗಳು, ಮಾನಗೇಡಿಗಳು, ಧರ್ಮಗೇಡಿಗಳು, ಧರ್ಮದ್ರೋಹಿಗಳು, ವ್ಯೂವ್ಸ್ಗಾಗಿ ಹಣಕ್ಕಾಗಿ ತಮ್ಮನ್ನು ಮಾರ್ಕೊಂಡಂಥ ಯೂಟ್ಯೂಬರ್ಸ್ಗಳನ್ನು ನಂಬಿದ್ರಲ್ಲ. ಯಾವುದರಲ್ಲಿ ಹೊಡ್ಕೊಳ್ತೀರಿ ಸ್ವಾಮಿಗಳೇ? ಯಾವುದರಲ್ಲಿ? ಏನು ಹೇಳ್ತೀರಿ ಈಗ? ಕೀರ್ತಿಗೆ ಬೈತೀರಾ? ಗಿಳಿಯೋರಿಗೆ ಬೈತೀರಾ? ನಮಗೆ ಬೈತೀರಾ? ಹನುಮಕ್ಕನವ್ರಿಗೆ ಬೈತೀರಾ? ಯಾರಿಗೆ ಬೈತೀರಿ? ಯಾರನ್ನು ಟ್ರೋಲ್ ಮಾಡ್ತೀರಿ? 300ಕ್ಕೂ ಹೆಚ್ಚು ಟ್ರೋಲ್ ಪೇಜ್ಗಳು, 50ಕ್ಕೂ ಹೆಚ್ಚು ಯೂಟ್ಯೂಬರ್ಸ್ಗಳನ್ನು ಕೊಂಡುಕೊಂಡಿದ್ದಾರೆ ಅಂತೇಳಿ ಇದೇ ಸುಮಂತಿಗೆ ಮಾತಾಡ್ತಾ ಇದ್ದಾನೆ. ಈ ಯೂಟ್ಯೂಬರ್ಸ್ಗಳ ಹಣೆ ಬರ ನೋಡಿ. ಕೆಲವು ಯೂಟ್ಯೂಬರ್ಸ್ಗಳು AI ಸಮೀರ ಮಾಡಿದ್ದು ಅದು ಏನು ಮಿಲಿಯಾಂತರ ಓಡಿದ್ದು ತಾ ಮುಂದು ಅಂತ ಸಮೀರ್ನ ಹತ್ರ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸಿದ್ರು ಕಳ್ಳ ನನ್ನ ಮಕ್ಕಳು. ಈಗ ಹೇಳ್ತಾರೆ ನಾವು ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಹೋದೆವು. ಏನು? ಜಸ್ಟಿಸ್ ಫಾರ್ ಸೌಜನ್ಯ. ಸೌಜನ್ಯನ ಪ್ರಕರಣ ನಿಮಗೆಷ್ಟ್ರಿ ಗೊತ್ತು? ಯಾವಾಗ ಹುಟ್ಟಿದ್ದೀರಿ ನೀವು? ಏನು ಪತ್ರಿಕೋದ್ಯಮದಲ್ಲಿ ಕಡ್ದುಳಿಸಿದ್ದೀರಿ? ಎಷ್ಟು ಕ್ರೈಮ್ ರಿಪೋರ್ಟ್ ಮಾಡಿದ್ದೀರಿ? ಏನು ತನಿಖೆ ಪತ್ರಿಕೋದ್ಯಮ, ತನಿಖಾ ಪತ್ರಿಕೋದ್ಯಮ ಏನಾದರೂ ಮಾಡಿದ್ರಿ ನೀವು? ಅನ್ನ ತಿಂತಿರೋ ಹೊಟ್ಟೆಗೆ ಏನು ತಿಂತೀರಿ? ಸಮೀರ್ನ ಮನೆಗೆ ಹೋಗುವವರ ನೀವು ಅಥವಾ ಸೌಜನ್ಯನ ಮನೆಗೆ ಹೋಗಬೇಕಾಗಿತ್ತೋ? ಏನು ಧರ್ಮಸ್ಥಳದ ಕಾಡಲ್ಲಿ ಓಡಾಡಿದ್ದು, ಸೌಜನ್ಯ ತಾಯಿಯನ್ನು ನೋಡಿದ್ದು, ತಿಮ್ರೋಡಿ ಅವರನ್ನು ಮಾತಾಡಿಸಿದ್ದು. ಏನು ತನಿಖಾ ಪತ್ರಿಕೋದ್ಯಮದ ಬ್ರಹ್ಮರ ರೀತಿ ವರ್ತಿಸ್ತಾ ಇದ್ದೀರಿ? ಏನು ನಾವು 30-40 ವರ್ಷ ಪತ್ರಿಕೋದ್ಯಮಕ್ಕೆ ಏನು ಮಣ್ಣೊತ್ತದ್ದು ಅಂತ ಭಾವಿಸಿದ್ದೀರಾ? ಅಜಿತ್ ಹನುಮಕ್ಕನವರು ಅಂತ 1-2 ದಶಕದಿಂದ ಪತ್ರಿಕೋದ್ಯಮ ಮಾಡಿದವರು 10-17 ವರ್ಷದಿಂದ ಕ್ರೈಮ್ ರಿಪೋರ್ಟ್ ಮಾಡಿದ್ದೇನೋ ಸಗಣಿ ತಿನ್ನಲಿಕ್ಕೆ ಅಂತ ಮಾಡಿದ್ರಾ? ರಂಗಣ್ಣನಂತವ್ರು ಅಲ್ಲಿ ಕೂತ್ಕೊಂಡು ಮಾತಾಡೋದೇನೋ ಬರೀ ಪುಕ್ಸಟೆ ಅಂತ ತಿಳ್ಕೊಂಡಿದ್ದೀರಾ? ಏನು ಗಡ್ಡಕ್ಕೆ ಏನು ವೈಟ್ ಹಾಕ್ಕೊಂಡಿದ್ದಾರೆ ಅಂತ ಮಾಡಿದ್ದೀರಾ? ವಯಸ್ಸು, ಅನುಭವ, ಅನುಭೂತಿಗೆ ಏನು ಬೆಲೆ ಇಲ್ಲ ಅಂತ ಮಾಡಿದ್ದೀರಾ? ಇವತ್ತು ಒಬ್ಬೊಬ್ಬರು ಒಂದೊಂದು ಮಾತಾಡ್ತೀರಲ್ಲ. ಸಮೀರ್ನೋಗಿ ಒಟ್ಟಿಗೆ ಹೋಗಿ ನಿಂತ್ಕೊಂಡವರು ಇವತ್ತು SITಗೆ ಉತ್ತರ ಕೊಡಬೇಕಾಗಿದೆ, ಈ ಸಮಾಜಕ್ಕೆ ಉತ್ತರ ಕೊಡಬೇಕಾಗಿದೆ, ನಿಮ್ಮ ನೈತಿಕತೆ ಏನು ಅನ್ನೋದನ್ನು ಪ್ರೂವ್ ಮಾಡಬೇಕಾಗಿದೆ. ಎಲ್ಲರೂ ತಮ್ಮನ್ನು ತಾವು ಮಾರ್ಕೊಂಡಿದ್ದೀರಿ ಅನ್ನೋದಕ್ಕೆ ಇದೇ ಸುಮಂತನ ಮಾತುಗಳೇ ಸಾಕ್ಷಿ. ಇವತ್ತು ಆ ಯುನೈಟೆಡ್ ಇಂಡಿಯಾದ ಯೂಟ್ಯೂಬರ್ ಇದ್ದನ್ನಲ್ಲ ಅಭಿಷೇಕ್, ಅವನನ್ನು ಇಟ್ಟುಕೊಂಡು ಅವನದೊಂದು ದೊಡ್ಡ ಕತೆ. ಈ AI ಸಮೀರ್ ಅಣ್ಣ, ಇವನು ತಮ್ಮ, ಅವನು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿದ್ದಾನೆ, ಇವನು ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥ ಧರ್ಮಗೇಡಿ ಇವನು. ಆ ಅರ್ಧ ರಾತ್ರಿಯಲ್ಲಿ ಹೋಗಿ ಪವರ್ ಟಿವಿಯ ಶೆಟ್ರು ಅವನ ಇಡೀ ಚಡ್ಡಿ ಬಿಡಿಸಿದರು, ಆದರೂ ಕೂಡ ಮಾನ ಮರ್ಯಾದೆ ಇಲ್ಲ. ಇವತ್ತು SITಗೆ ಹೋಗಿ ಮನಸ್ಸಿಗೆ ಬಂದಾಗೆ ಬೊಗಳ್ತಾ ಇದ್ದಾನೆ. ಅವನ ಮೇಲೆ ಈಗ ಸುಮಂತ್ ಅನ್ನುವಂಥ ಯೂಟ್ಯೂಬರ್ ಹುಡುಗ ಒಂದಿಷ್ಟು ಯೂಟ್ಯೂಬರ್ಗಳಲ್ಲಿ ದುಡ್ಡು ತಗೊಂಡಿದ್ದಾರೆ, ಫಂಡಿಂಗ್ ಆಗಿದೆ, ಅವರ ಮಾತುಕತೆ ಆಗಿದೆ, ಹೀಗಾಗಿದೆ ಹಾಗಾಗಿದೆ ಅಂತ ಅವನಿವತ್ತು ಬಾಂಬ್ ಹಾಕಿದ್ದಾನೆ. ಅದರ ಬಗ್ಗೆ ಮಾನಗೇಡಿಗಳ ಚರ್ಚೆ, ಅಲ್ಲೂ ಸಮರ್ಥಿಸಿಕೊಳ್ಳುವಂಥ ತೆವಲು. ಆತ್ಮಾಭಿಮಾನ ಇದ್ದರೆ, ಆತ್ಮಕ್ಕೆ ಒಂದು ಅಂಬೋಣ ಇದೆ, ಇಂಟ್ಯೂಷನ್ ಇದೆ. ನೀವು ಇಡೀ ಜಗತ್ತಿಗೆ ಸುಳ್ಳು ಹೇಳಬಹುದು, ಆದರೆ ನಿಮ್ಮ ಆತ್ಮಕ್ಕೆ ನೀವು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಅಂತರಂಗಕ್ಕೆ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೆನಪಿಡಿ, ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡಿದ್ದು. ಈಗ SIT ತನಿಖೆಗೆ ಒಬ್ಬೊಬ್ಬರನ್ನೇ ಕರೆತಾ ಇರುವಾಗ ಕೊಡಿ ಸಾಕ್ಷಿಗಳನ್ನು. ಪತ್ರಿಕೋದ್ಯಮದ ಪಿತಾಮಹ ಅನ್ನುವ ರೀತಿಯಲ್ಲಿ ಪೋಸ್ಟ್ ಕೊಟ್ರಲ್ಲ. ಈಗ ಪತ್ರಿಕೋದ್ಯಮ ಅಂದರೆ ಏನು, ಅದರ ತಥಾಕಚಿತವಾದಂಥ ನೆಲೆಗಟ್ಟುಗಳೇನು,
ಅದಕ್ಕಿರಬಹುದಾದಂಥ ಅನುಭವ ಮತ್ತು ಅನುಭೂತಿಯ ನೆಲೆ ಏನು? ಅದಕ್ಕೆ ಒಂದಿಷ್ಟು ಪತ್ರಿಕೋದ್ಯಮಕ್ಕೆ ಅದರದೇ ಆದಂಥ ಒಂದು ತರೀಕ ಇದೆ. ಕಂಡದ್ದನ್ನೆಲ್ಲ ಬೊಗಳೋದಲ್ಲ ಪತ್ರಿಕೋದ್ಯಮ, ವ್ಯೂಸ್ಗೋಸ್ಕರ ಏನೇನೋ ಹಾಕೋದಲ್ಲ. ಇದೇ ಮಂಜುನಾಥ್ ಅನ್ನುವಂಥ ಲಾಯರ್ ಪತ್ರಿಕಾಗೆ ಮಿತ್ರರಿಗೆ ಒಂದು ಇದನ್ನೇ ರಿಲೀಸ್ ಮಾಡಿದ್ರಲ್ಲ, ಪ್ರೆಸ್ ನೋಟು. ಆ ಹೊಂಡದಲ್ಲಿ ಅಷ್ಟು ಸಿಗ್ತದೆ, ಈ ಹೊಂಡದಲ್ಲಿ ಇಷ್ಟು ಸಿಗ್ತದೆ, ಅಲ್ಲಿ ಸಿಗ್ತದೆ, ಇಲ್ಲಿ ಸಿಗ್ತದೆ. ಈಗ SITಗೆ ಹೋಗಿ ಅವನ ಹೊಂಡದಲ್ಲಿ ಕೂತ್ಕೊಂಡು ಮಾತಾಡುವಂಥ ಪರಿಸ್ಥಿತಿ ಬಂದಿದೆ. ಮಹಾನ್ ವಕೀಲರಿಗೂ ಬಿಟ್ಟಿಲ್ಲ. ಧರ್ಮಸ್ಥಳದ ಸಾರ್ವಜನಿಕರು ಧನಂಜಯ ಅವರ ಮೇಲೂ ಕೇಸ್ ಹಾಕಿದ್ದಾರೆ. ಇದಿಲ್ಲಿಗೆ ನಿಲ್ಲುವುದಿಲ್ಲ. ಅದರ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದೇ ಮಟ್ಟಣ್ಣ, ಇದೇ ತಿಮರೋಡಿ, ಇದೇ ಈ AI ಸಮೀರ್ನ ಗ್ಯಾಂಗು ಯಾವ ರೀತಿಯಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಒಂದು ಸಮೂಹ ಸನ್ನಿಯನ್ನು ಹುಟ್ಟು ಹಾಕಿ ಈ ಸಮಾಜದ ಒಂದು ಆಳವಾಗಿ ಬೇರುಬಿಟ್ಟಂಥ ನಂಬಿಕೆಯ ಆ ಬೇರುಗಳನ್ನೇ ಕತ್ತರಿಸಲಿಕ್ಕೆ ಹೊರಟಂಥ ಖತರ್ನಾಕ್ಗಳು ಅನ್ನೋದನ್ನು ಇವತ್ತು SIT ಬಹಳ ಮೌನವಾಗಿ ತನ್ನ ಅಭಿಯಾನದ ತನ್ನ ತನಿಖೆಯ ಆ ಒಂದು ಹೆಜ್ಜೆಗಳಲ್ಲಿ ಒಂದೊಂದೇ ಛದ್ಮವೇಷದ ಈ ಮುಖವಾಡದ ವ್ಯಕ್ತಿಗಳ ಮುಖವಾಡವನ್ನು ಕಳಿಸ್ತಾ ಇದೆ. ಈ ಕೊಟ್ಟಿ ಯೂಟ್ಯೂಬರ್ಗಳ ಅಸಲಿಯತ್ತನ್ನು ಬಯಲಿಗೆಳೆತಾ ಇದೆ. ಈ ಹೋರಾಟದ ಹಿಂದಿರುವಂಥ ಈ ಹಣಬಾಕರ ಇಡೀ ಒಂದು ಅಸಲಿಯತ್ತನ್ನು ಹೊರಗಡೆ ಎಳುತ್ತಾ ಇದೆ. ಧರ್ಮಸ್ಥಳದ ಮಂಜುನಾಥ ಮತ್ತು ಅಣ್ಣಪ್ಪ ಏನು ಸುಮ್ಮನೆ ಕೂತಿದ್ದಾರೆ ಅಂತ ಭಾವಿಸಿದ್ರೇನು? ಮೌನ, ಆ ಮೌನ ಇದೆಯಲ್ಲ, ಅದು ಸೋಲಿನ ಲಕ್ಷಣ ಅಲ್ಲ, ಹಿನ್ನಡೆಯ ಲಕ್ಷಣ ಅಲ್ಲ. ಮೌನಂ ಸಮ್ಮತಿ ಲಕ್ಷಣ ಅಂತ ಹೇಳ್ತಾರಲ್ಲ, ನೋ. ಇದೇ ಧರ್ಮಸ್ಥಳದ ಹೆಗಡೆಯವರ ಕುಟುಂಬದ್ದು ಇರಬಹುದು, ಮಂಜುನಾಥಂದಿರಬಹುದು, ಅಣ್ಣಪ್ಪನಿರ್ದು ಇರಬಹುದು. ಆ ಮೌನ ಇತ್ತಲ್ಲ, 13, 18, 16 ಹೊಂಡ ತೋಡುವಾಗ ಯಾವತ್ತು ನೀವು ಬಾಹುಬಲಿಯ ಪಾದದಡಿಯಲ್ಲಿ ಬಂದು ಬುಲ್ಡೋಜರ್ ಹಾಕಿದ್ರೋ ಅವತ್ತೇ ನಿಮ್ಮ ಅವಸಾನದ ಕ್ಷಣಗಣನೆ ಆರಂಭ ಆಯಿತು. ಅಲ್ಲಿಯವರೆಗೆ ಅಣ್ಣಪ್ಪನ ಮಂಜುನಾಥನ ಬಾಹುಬಲಿಯ ತಾಳ್ಮೆಯ ಪರೀಕ್ಷೆ ಆಗ್ತಾ ಇತ್ತು. ಅಲ್ಲಿಂದ ಟ್ರಿಗರ್ ಆಯಿತು. ಈಗ ನೀವು ಸೃಷ್ಟಿಸಿದ ಪಾತ್ರಗಳೇ ನಿಮ್ಮೆದುರು ವಿಕಾರವಾಗಿ ಮಾತಾಡ್ತಾ ಇವೆ, ಸತ್ಯವನ್ನು ಹೊರಗಾಗ್ತಾ ಇದೆ. ನೀವು ತಂದ ಚೆನ್ನೈನೇ 2.5 ಲಕ್ಷ ಮತ್ತು 3 ಲಕ್ಷ, ಒಟ್ಟು 5.5, 6 ಲಕ್ಷ. ಆದರೆ ಇಲ್ಲಿ ಒಬ್ಬೊಬ್ಬರಿಗೆ ಕೋಟಿಗಟ್ಟಲೆ 50 ಲಕ್ಷ, 60 ಲಕ್ಷ, 25 ಲಕ್ಷ. 40 ನಿಮಿಷದ ಒಂದು AI ವಿಡಿಯೋ ಮಾಡೋದಿದ್ದರೆ ಲಕ್ಷಾಂತರ ರೂಪಾಯಿ ಬೇಕು ಅನ್ನೋದು ತಜ್ಞರ ಅಭಿಪ್ರಾಯ. ಈ AI ಸಮೀರ್ನಿಗೆ ನಾನು ಮಾಡಿದ ವಿಡಿಯೋವನ್ನು ಎಡಿಟ್ ಮಾಡಲಿಕ್ಕೆ ನನಗೆ ದುಡ್ಡಿಲ್ಲ ಅಂತ ಹೇಳಿದಂಥ ದಾಖಲೆ ಇವತ್ತಿಗೂ ಇದೆ. ಹಾಗಾದರೆ ಇವತ್ತು ಅವನು SIT ತನಿಖೆಗೆ ಫಾರ್ಚುನಲ್ ಕಾರಲ್ಲಿ ಈ ತೆಲುಗು ಸಿನಿಮಾದ ಸ್ಟೈಲಲ್ಲಿ ಎಂಟ್ರಿ ಕೊಟ್ಟನಲ್ಲ, ಎಲ್ಲಿಯ ದುಡ್ಡು? ಯಾರಪ್ಪನ ದುಡ್ಡು? ಕೇವಲ ಧರ್ಮಸ್ಥಳ ಒಂದು ಪ್ರಕರಣ ಅಷ್ಟೇ, ನೆನಪಿಡಿ. ಇದೇ ಗ್ಯಾಂಗು, ಇದೇ ಧರ್ಮ ವಿರೋಧಿ, ದೇಶ ವಿರೋಧಿ, ಸನಾತನ ವಿರೋಧಿ ಗ್ಯಾಂಗು ಇದು ಇಲ್ಲಿಗೆ ನಿಲ್ಲುವುದೂ ಇಲ್ಲ, ನೆನಪಿಡಿ. ಹಿಂದೆ ನಿಂತೂ ಇಲ್ಲ. ಇದು ಧರ್ಮಸ್ಥಳ ಆರಂಭವೂ ಅಲ್ಲ, ಕೊನೆಯೂ ಅಲ್ಲ. ಅವರ ಇಡೀ ಅಭಿಯಾನದ ಒಂದು ಟಾರ್ಗೆಟೆಡ್ ಕೇಂದ್ರ ಮಾತ್ರ ಅದು, ನೆನಪಿಡಿ. ಇನ್ನಾದರೂ ನಾವು ಎಚ್ಚರಗೊಳ್ಳದೇ ಇದ್ದರೆ ಮುಂದೆ ಬರಬಹುದಾದಂಥ ಅನಾಹುತ ಇದೆಯಲ್ಲ, ಅದು ಕೇವಲ ಧರ್ಮಸ್ಥಳದ ಪ್ರಕರಣದಷ್ಟೇ ಆಗಿರೋದಿಲ್ಲ. ಅದು ನಮ್ಮ ಇಡೀ ಮೂಲವನ್ನೇ ಕತ್ತರಿಸಿ ಬಿಸಾಡ್ತದೆ. ನಮ್ಮ ಮಕ್ಕಳ ಭವಿಷ್ಯ ಅತ್ಯಂತ ಕರಾಳವಾಗಿರ್ತದೆ, ನೆನಪಿಡಿ. ಇದ್ರ ಪ್ರತಿ ಒಂದು ಪ್ರಕರಣದಲ್ಲಿ ನಡತೆಗೆಟ್ಟವರಿರುವುದು, ಭ್ರಷ್ಟಾಚಾರಿಗಳಿರುವುದು, ಸುಳ್ಳುಗಾರರಿರುವುದು, ಅನ್ಯ ಮತದವರನ್ನು ತಂದು ನಮ್ಮ ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರದ ಮೇಲೆ ಚೂ ಬಿಡುವಂಥ ಭ್ರಷ್ಟರಿರುವುದು. ಪ್ರತಿ ಒಬ್ಬರದು ನಾಲಿಗೆ ಶುದ್ಧತೆ ಇಲ್ಲ, ನಡತೆ ಶುದ್ಧತೆ ಇಲ್ಲ,
ಸಾಮಾಜಿಕವಾಗಿ ಅವರು ಮಾಡಿದಂಥ ಯಾವ ಕೆಲಸವೂ ಶುದ್ಧಾಚಾರವಾಗಿಲ್ಲ. ಅಶುದ್ಧ ಸಂತತಿ, ಅನರ್ಥ ಸಂತತಿ. ಪ್ರತಿ ಒಂದು ಪ್ರಕರಣ ನೋಡಿ, SIT ತನಿಖೆಯಲ್ಲಿ ಎಲ್ಲವೂ ಸುಳ್ಳುಗಳ ಸರಮಾಲೆ. ಒಂದೇ ಒಂದು ತಿಮರೋಡಿ ಗ್ಯಾಂಗು ಅಥವಾ ಈ ನಕಲಿ ಗ್ಯಾಂಗು ಕನಿಷ್ಠ ಪಕ್ಷ ಇಷ್ಟಾದರೂ ಒಂದು ಸತ್ಯ ಇದೆ. ನೋ. ಸೌಜನ್ಯನ ಹೆಸರಿನಲ್ಲಿ ದುಡ್ಡು ದೋಚಿದ್ದಾರೆ ಈ ದಗಲ್ಬಾಜಿಗಳು. ಇದಕ್ಕಿಂತ ಅಮಾನುಷವಾದಂಥ ಒಂದು ವರ್ತನೆ ವ್ಯವಹಾರ ಇರಲಿಕ್ಕೆ ಸಾಧ್ಯ ಇದೆಯೇ ಹೇಳಿ? ಎಂತೆಂಥವ್ರು ಹೇಗೆ ಇದ್ದವ್ರು ಹೇಗೆಲ್ಲ ಆದರೂ ನೋಡಿ, ಯೋಚನೆ ಮಾಡಿ. ಆ ಮುನಾಫನ ಬಗ್ಗೆ ಇರುವ ರಿಪೋರ್ಟ್ ಹೇಳ್ತಾ ಇದೆ, ಪೊಲೀಸ್ ಇಲಾಖೆಯ ಮೂಲಗಳ ಪ್ರಕಾರ ದುಡ್ಡುಗೋಸ್ಕರ ಅವನು ಯಾವುದೇ ಕೆಲಸ ಮಾಡಲಿಕ್ಕೂ ಸಿದ್ಧವಾಗಿದ್ದಾನೆ ಅಂತ. ಅವನೇನು ಧರ್ಮಸ್ಥಳಕ್ಕೆ ಪುಕ್ಕಟೆ ಬಂದಿದ್ದಾನಂತ ಭಾವಿಸ್ತೀರಾ ಹೇಳಿ? ಸ್ವಾರ್ಥ ಇಲ್ಲದೇ ಹೇಗೆ ಬರ್ತಾನೆ ಅವನು? ಬೇಡ. ಈಗ ಯೂಟ್ಯೂಬರ್ಸ್ಗಳು ನಮ್ಮ ಕನ್ನಡದವರೇ ಏನೋ ಈಗ ಇವನು ಸುಮಂತನ ಆರೋಪದಿಂದ ಹಲವಾರು ರೀತಿಯ ಚರ್ಚೆಗಳಾಗ್ತಾ ಇದೆ, ಯಾರ್ಯಾರೋ ಅಲ್ಲೂ ಇನ್ವಾಲ್ವ್ ಆಗ್ತಾ ಇದ್ದಾರೆ, ಏನೇನೋ ಮಾತುಗಳು ಬರ್ತಾ ಇದೆಯಲ್ಲ, ಇದು ಬೆಂಕಿ ಇಲ್ಲದೇ ಹೊಗೆ ಆಡುತ್ತೆ ಅಂತ ಭಾವಿಸ್ತೀರೇನು ನೀವು? ಎಲ್ಲರೂ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಅಂತ ಭಾವಿಸ್ತೀರೇನು? ಅದಲ್ಲದೇ ಇದ್ದರೆ ಈ ಚರ್ಚೆ ಯಾಕಾಗತ್ತೆ? ಸುಮಂತ್ ಯಾಕೆ ಅಷ್ಟು ಗಟ್ಟಿಯಾಗಿ ಮಾತಾಡ್ತಾನೆ? ಯಾಕೆ ಅಧಿಕೃತವಾಗಿ ಮಾತಾಡ್ತಾನೆ? CCTV ಫುಟೇಜ್ ತೆಗೀರಿ, ಅದು ತೆಗೀರಿ, ಇದು ತೆಗೀರಿ, ಕಾರು ದಾಖಲೆ ಕೊಡ್ತೇನೆ ಯಾಕೆ ಹೇಳ್ತಾನೆ? ಸಮೀರ್ನೊಟ್ಟಿಗೆ ಸಮೀಕರಿಸಿಕೊಂಡಂಥ ಈ ಯೂಟ್ಯೂಬರ್ಸ್ಗಳು ಈಗ ನಾಲಿಗೆಗೆ ಬಂದ ಹಾಗೆ ಮಾತಾಡ್ತಾರಲ್ಲ, ಯಾಕೆ? ಅದಕ್ಕೊಂದು ಕ್ರೊನಾಲಜಿಕಲ್ ಆದಂಥ ತರ್ಕ ಒದಗುವುದಿಲ್ಲ ಯಾಕೆ? ಇಡೀ ಧರ್ಮಸ್ಥಳದ ವಿರುದ್ಧ ನಿಂತಂಥ ಈ ನಕಲಿ ಗ್ಯಾಂಗು, ಇದರ ಬೇರುಗಳು ಕೇವಲ ಧರ್ಮಸ್ಥಳವೋ ಕರ್ನಾಟಕವೋ ಅಲ್ಲವೇ ಅಲ್ಲ, ನೆನಪಿಡಿ. ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಭಾರತದ ವಿರೋಧಿ, ದೇಶ ವಿರೋಧಿ, ಧರ್ಮ ವಿರೋಧಿ, ಮೋದಿ ವಿರೋಧಿ, ಈ ಎಲ್ಲ ವಿರೋಧಿ ಶಕ್ತಿಗಳ ಒಂದು ಧ್ರುವೀಕರಣ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಇದು ಒಂದು ದೊಡ್ಡ ಷಡ್ಯಂತ್ರದ ಮಹಾಪರ್ವ. ಇದು ಏನೋ ನಮ್ಮ ಅದೃಷ್ಟ, ಕೊನೆಗೂ ಮಂಜುನಾಥ ಅಣ್ಣಪ್ಪ ಕಣ್ ತೆರೆದರು, ಸತ್ಯ ಹೊರಗೆ ಬರ್ತಾ ಇದೆ. ಅದಲ್ಲದೆ ಇದ್ದಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಹೇಳಿ? 10 ಹೆಣ ಆದರೂ 10 ಅಸ್ಥಿಪಂಜರ ಆದರೂ ಮಿನಿಮಮ್ ಸಿಗತ್ತೆ ಅನ್ನುವಂಥ ಅಂಬೋಣ ಅವ್ರದ್ದಾಗಿತ್ತು ಅನ್ನೋದು ಈಗ ಅವರ ಒಳಗಡೆ ಇದ್ದವರೇ ಮಾತಾಡ್ತಾ ಇದ್ದಾರೆ. ಈ ಜಯಂತ್ ಅನ್ನುವಂಥ ಎಡಪಂಥೀಯ ಈ ಪುಂಡು ಪೋಖರಿ ಇವನೇ ಅದರ ಕಿಂಗ್ ಪಿನ್ ಅನ್ನೋದು ಅರ್ಥ ಆಗ್ತಾ ಇದೆ, ಪ್ರೂವ್ ಆಗ್ತಾ ಇದೆ. ಯಾಕೆಂತಂದರೆ ಎಲ್ಲೆಲ್ಲಿ SIT ಡಿಗ್ ಮಾಡುತ್ತೋ ಅಲ್ಲೆಲ್ಲ ಜಯಂತ ದರ್ಶನ ಆಗ್ತಾ ಇದೆ. ಮಟ್ಟಣ್ಣನವರ ಇಲ್ಲಿವರೆಗಿನ ಇಡೀ ವಿಡಿಯೋ ತುಣುಕುಗಳನ್ನು ಇಟ್ಟುಕೊಂಡು ಒಂದು ಅನಾಲಿಸಿಸ್ ಮಾಡಿ ಅದರಲ್ಲಿ ಅವರ ಒಂದೇ ಒಂದು ಮಾತಿಗೂ ಅದರ ಮುಂದಿನ ಮಾತಿಗೂ ತಾರ್ಕಿಕವಾದಂಥ ಹೊಂದಾಣಿಕೆ ಆಗೋದಿಲ್ಲ. ತಿಮರೋಡಿದು ಅಷ್ಟೇ. ಇನ್ನೊಂದು ನೆನಪಿಡಿ, ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಅಚ್ಚರಿದಾಯಕವಾದಂಥ ಮಾಹಿತಿ ಕೊಡ್ತಾನೆ ಕೇಳಿ. ನಾಳೆ ಹೆಚ್ಚಿನಂಶ ನಾಳೆಯೇ ಆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇವೆ. ತಿಮರೌಡಿಯ ಇಡೀ ಜನ್ಮ ಜಾಲಾಡಿದ ಅವರ ಇಡೀ ಪೂರ್ವ ಇತಿಹಾಸದ ಸಂಪೂರ್ಣ ದಾಖಲೆಯನ್ನು ನನ್ನ ಚಾನಲ್ಲು ನಾಳೆ ಬಿಡುಗಡೆ ಮಾಡುತ್ತೆ, ನೆನಪಿಡಿ. ಇಂಚಿಂಚು ನೀವು ಎಲ್ಲಿಯೂ ಅದನ್ನು ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ, ದಾಖಲೆ ಸಮೇತ. ಧರ್ಮಸ್ಥಳವನ್ನು ಮುಟ್ಲಿಕ್ಕೆ ಬರ್ತಿರಲ್ಲ, ಇದು ಧರ್ಮದ ಕೆಲಸ, ನಮ್ಮ ಸನಾತನ ಧರ್ಮದ ಕೆಲಸ, ಇದು ನಮ್ಮ ಕರ್ತವ್ಯ. ಇದನ್ನು ನಾವು ಮಾಡತಕ್ಕದ್ದು, ಮಾಡೇ ಮಾಡ್ತೇವೆ. ಕೊನೆಗೂ ನಮಗೆ ಅರ್ಥ ಮಾಡ್ಕೋಬೇಕಾದದ್ದು ಒಂದೇನು ಅಂತಂದರೆ, ಧರ್ಮಸ್ಥಳದ ವಿರುದ್ಧವಾಗಿ ನಿಂತಂಥ ಈ ನಕಲಿ ಗ್ಯಾಂಗು ಇದು ಕೇವಲ ಸೌಜನ್ಯನಿಗೆ ನ್ಯಾಯ ಕೊಡಿಸುವಂಥ
ಒಂದು ಬೋಗಸ್ ಆದಂಥ ಒಂದು ಹೇಳಿಕೆಯನ್ನು ಇಟ್ಟುಕೊಂಡು ಇವರ ಸ್ವಾರ್ಥದ ಸಾಧನೆಗೆ ಮತ್ತು ಧರ್ಮಸ್ಥಳವನ್ನು ಸಂಪೂರ್ಣ ಇರಾಡಿಕೇಟ್ ಮಾಡಲಿಕ್ಕೆ, ಅದರ ಸಂಪೂರ್ಣ ಒರೆಸಿ ಹಾಕಲಿಕ್ಕೆ ಆ ನಂಬಿಕೆಯನ್ನು, ಆ ಶ್ರದ್ಧಾ ಕೇಂದ್ರವನ್ನು ಹೊರಟಿದ್ದೇ ಹೊರತು ಬೇರೆ ಎಲ್ಲಿಯೂ ಯಾವುದೇ ರೀತಿಯಲ್ಲೂ ಸೌಜನ್ಯಗೆ ನ್ಯಾಯ ಕೊಡಿಸುವ ಯಾವುದೇ ಉದ್ದೇಶ ಇವರದಲ್ಲ. ಬದಲಾಗಿ ಸೌಜನ್ಯನನ್ನು ಬಳಸಿಕೊಂಡು ತಮ್ಮ ಸ್ವಾರ್ಥವನ್ನು, ಧರ್ಮಸ್ಥಳದ ಕೇಂದ್ರವನ್ನು ಟಾರ್ಗೆಟ್ ಮಾಡಿ ಹೆಗಡೆಯವರ ಕುಟುಂಬವನ್ನು, ಧರ್ಮಸ್ಥಳವನ್ನು ಏಕಕಾಲದಲ್ಲಿ ಹೊಡೆಯುವಂಥ ಕೆಲಸ ಇತ್ತಲ್ಲ, ಅದಕ್ಕೆ ಮುಂದಾಗಿತ್ತು. ಅಲ್ಲಿ ಧರ್ಮಸ್ಥಳದ ಮಂಜುನಾಥ, ಅಣ್ಣಪ್ಪ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಸನಾತನ ಧರ್ಮದ ಮೇಲಿನ, ನಮ್ಮ ಶ್ರದ್ಧಾ ಕೇಂದ್ರದ ಮೇಲಿನ ಈ ದಾಳಿಕೋರರ ಅಸಲಿ ಎತ್ತು ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಮಾನಗೇಡಿಗಳು, ಚಾರಿತ್ರ್ಯಹೀನರು, ಭ್ರಷ್ಟಾಚಾರಿಗಳು, ಸ್ವಾರ್ಥಿಗಳು, ಅಂತಾರಾಷ್ಟ್ರೀಯ ಮಟ್ಟದ ಭಾರತ ವಿರೋಧಿ ಶಕ್ತಿಗಳೊಟ್ಟಿಗೆ, ಜೆಹಾದಿಗಳೊಟ್ಟಿಗೆ, ಭಯೋತ್ಪಾದಕರೊಟ್ಟಿಗೆ, ಧರ್ಮಲಂಡರೊಟ್ಟಿಗೆ ಸೇರಿಕೊಂಡಂಥ ಒಂದು ಖತರ್ನಾಕ್ ಗ್ಯಾಂಗ್ ಇದು. ಇದನ್ನು SIT ಅಷ್ಟೇ ಅಲ್ಲ, NIA ತನಿಖೆನೂ ಆಗಬೇಕು. ಈ ದರಿದ್ರರನ್ನು ಸಂಪೂರ್ಣವಾಗಿ ಹೆಡೆಮುರಿ ಕಟ್ಟಿ ಇವರನ್ನು ಜೈಲಿಗೆ ತಳ್ಳಬೇಕು ಮತ್ತು ಅತ್ಯಂತ ಸ್ಪಷ್ಟವಾದ ತನಿಖೆಗೆ ಒಳಪಡಿಸಲೇಬೇಕು. ಆವಾಗ ಇದರ ಹಿಂದಿರುವಂಥ ಮಹಾ ಸತ್ಯ, ಘನಘೋರ ಸತ್ಯ, ಸ್ಫೋಟಕ ಸತ್ಯ ಹೊರಗೆ ಬರ್ತದೆ ಅನ್ನೋದರಲ್ಲಿ ನನಗಂತೂ ವಿಶ್ವಾಸ ಇದೆ. ನನಗೆ ಅನುಮಾನವೇ ಇಲ್ಲ. ನಮಸ್ತೆ.